ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನ್ ಬರೀ ನನ್ ಮಗನ್ಗೋಸ್ಕರ ಇಷ್ಟೆಲ್ಲ ಮಾತಾಡ್ತಿಲ್ಲ. ನನಗೆ ನಿನ್ ತಾಳ್ಮೆ ಇಷ್ಟ. ಎಷ್ಟೇ ಆದ್ರೂ ನಮ್ಮ ಅತ್ತೆ ಇಲ್ವಾ ಅಂತ ಹೊಂದ್ಕೊಂಡು ಹೋಗೋ ನಿನ್ ಗುಣ ಇದೆಯಲ್ಲ, ನನಗರ್ಥ ಆಗತ್ತೆ. ಈ ಗುಂಡಮ್ಮನ ನಾಟಕಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಮನೇಲಿ ದೀಕ್ಷಾ ಇದ್ದಾಳೆ. ಅವಳು ಮುಂದೆ ನಿನ್ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಇಂಥ ಜೀವನ ನನಗ್ ಸಿಗ್ಲಿಲ್ವಲ್ಲ ಅಂತ ಅವಳು ಹೊಟ್ಟೆ ಉರಿ ಪಟ್ಕೋಬಹುದು. ಅದಕ್ಕೆ ನನ್ನ ಪ್ರೀತಿನ ಒಳಗೆ ಇಟ್ಕೊಂಡು ನಿನ್ ಮೇಲೆ ಕೋಪ ಇರೋ ಹಾಗೆ ನಾಟಕ ಮಾಡ್ತೀನಿ. ನೀನೇ ಇದನ್ನ ಅರ್ಥ ಮಾಡ್ಕೋತೀಯ ಅಂತ ನಂಬಿದ್ದೀನಿ. ನೋಡು ಗಮ್ಯ, ನಾನ್ ಬಜಾರಿ ಇರ್ಬೋದು, ಆದ್ರೆ ಕೊಲೆ ಮಾಡೋಷ್ಟು ಕಟಕಿ ಅಲ್ಲ. ಗಮ್ಯ, ನನ್ ಮೊಮ್ಮಗು ನೀನ್ ಹೊಟ್ಟೆಲ್ ಬೆಳೀತಿದೆ ಅಂದ್ಮೇಲೆ ನೀನ್ ನನಗಿಷ್ಟನೇ ತಾನೆ? ನಾನೆಷ್ಟೆಲ್ಲ ಮಾಡಿದ್ರು ಏನೂ ಆಗ್ಲೇ ಇಲ್ಲ ಅನ್ನೋ ಹಾಗೆ ತಾಳ್ಮೆಯಿಂದ ಇದ್ದೀಯ ನೋಡು. ಈ ಗುಣ ನನಗಿಷ್ಟ. ಸರಿ ಹೋಗಮ್ಮ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬ, ನಾವು ಹೋಗೋಣ. ಬಾ ಹೋಗೋಣ ಗಮ್ಯ. ರಾಧಿಕಾ, ನನ್ನ ಸೊಸೆನ ನಮ್ಮನೆಗೆ ಕಳಿಸ್ಕೊಡಮ್ಮ. ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ವಿಘ್ನೇಶ್ ಇದ್ದಾಗ ತುಂಬಾ ಪ್ರೀತಿ ತೋರಿಸೋ ಅತ್ತೆ ಆಗ್ತೀರಾ. ಅವ್ರಿಲ್ದೇ ಇದ್ದಾಗ ನಿಮ್ ಬೇರೆ ಮುಖಾನೇ ತೋರಿಸ್ತೀರಾ. ಅದನ್ನ ನೆನ್ಸ್ಕೊಂಡೆ ಭಯ ಆಗತ್ತೆ. ನನ್ನ ತಂಗಿ ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಅನ್ಕೋತಿದ್ದವಳು ನಾನು. ಆದ್ರೆ ಈಗ ಅವಳು ಜೀವಂತವಾಗಿದ್ರೆ ಸಾಕು ಅಂತ ಅನ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿದ್ದೀರಾ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನನ್ನ ತಂಗಿನ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋ ನಂಬಿಕೆನಲ್ಲಿ ಕಳಿಸ್ತಾ ಇಲ್ಲ. ವಿಘ್ನೇಶ್ ಅವಳ ಜೊತೆ ಇದ್ದಾನೆ ಅನ್ನೋ ನಂಬಿಕೆಯಲ್ಲಿ ಕಳಿಸ್ತಾ ಇದ್ದೀನಿ. ವಿಘ್ನೇಶ್ ಕೆಟ್ಟದ್ದೇನೋ ನಡೆದಾಗ ಹೋಗ್ಲಿ ಬಿಡಿ, ಏನೋ ವಿಷಾದದ ಗಳಿಗೆ ಅಂತ ನಾವೆಲ್ರಿಗೂ ಹೇಳ್ತೀವಿ. ಆದ್ರೆ ಇದು ಅಷ್ಟು ಸುಲಭವಾಗಿ ಬಿಡೋ ವಿಷಯ ಅಲ್ಲ. ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ನಿಮ್ಮಮ್ಮ ಹೇಳಿದ್ರು, ಅವ್ರು ನೆಕ್ಸ್ಟ್ ಗಮ್ಯಂಗೆ ಏನು ಮಾಡ್ಬಿಡ್ತಾರೋ ಅಂತ ನನಗೆ ಭಯ ಆಗ್ತಿದೆ. ಪ್ಲೀಸ್, ನನ್ನ ತಂಗಿನ ನೀವೇ ಚೆನ್ನಾಗಿ ನೋಡ್ಕೋಬೇಕು. ಸಾಕಮ್ಮ, ನೀನ್ ಆಡ್ತಾ ಇರೋ ಒಂದೊಂದು ಮಾತು ಕತ್ತಿ ತಗೊಂಡು ನನ್ನನ್ನು ಚುಚ್ಚದ ಹಾಗಿದೆ. ಈ ತರ ಚುಚ್ಚಿ ಚುಚ್ಚಿ ಮಾತಾಡಿ ನನಗೆ ನೋವು ಕೊಡ್ಬೇಡಮ್ಮ. ಗಮ್ಯ ನನಗೆ ಇಷ್ಟ ಇಲ್ಲ ಅಂದಿದ್ರೆ ಅವಳಿಗೋಸ್ಕರ ನಾನು ಸೀಮಂತದ ಕಾರ್ಯಕ್ರಮ ಇಟ್ಕೋತಾ ಇದ್ನಾ?